ಭೀಮಾ ಇದು ಒಂದು ದುನಿಯಾ ವಿಜಯ್ ಅವರ ಡೈರೆಕ್ಟ್ ಮಾಡಿರೋ ಚಿತ್ರ. ಇದರ ಒನ್ ಲೈನ್ ಸ್ಟೋರಿ ಏನು ಅಂತ ಅಂದ್ರೆ, ಇಲ್ಲಿ ಒಂದು ಫ್ಯಾಮಿಲಿ ಅವರ ಮಗನನ್ನು ಕಳೆದುಕೊಳ್ಳುತ್ತೆ. ಅದು ಡ್ರಗ್ಸ್ ತಗೊಂಡು ಗಾಡಿ ಓಡಿಸೋದ್ರಿಂದ. ಇವಾಗ ಈ ಸಿನಿಮಾದ ಒಂದು ಪೂರ್ಣ ವಿವರತೆಯನ್ನು ತಿಳಿಯೋಣ ಬನ್ನಿ. ಬೆಂಗಳೂರಿನ ಆಟೋಮೊಬೈಲ್ಸ್ಗಳ ತವರೂರು ಎಂದೇ ಪ್ರಖ್ಯಾತಿಯಾಗಿರುವ ಈ ಜೆ.ಸಿ. ರೋಡಲ್ಲಿ ಎಲ್ಲ ಮೆಕ್ಯಾನಿಕ್ಗಳು ತುಂಬಾನೇ ಫೇಮಸ್ ಆಗಿರುತ್ತವೆ. ಇಲ್ಲಿರೋ ಎಲ್ಲ ಫೇಮಸ್ ಮೆಕ್ಯಾನಿಕ್ಗಳಲ್ಲಿ ರಾಮಣ್ಣ ಅನ್ನೋ ವ್ಯಕ್ತಿದು ಕೂಡ ಒಂದು ಮೆಕ್ಯಾನಿಕ್ ಇರುತ್ತೆ. ಇವಾಗ ಸ್ಟೋರಿ ಸ್ಟಾರ್ಟ್ ಆಗದೆ ಇವನಿಂದ. ಅವನು ಬರೀ ಮೆಕ್ಯಾನಿಕ್ ರಾಮಣ್ಣ ಅಲ್ಲ, ಅವನು ಒಬ್ಬ ಏರಿಯಾದಲ್ಲಿ ಯಾರಾದರೂ ತಪ್ಪು ಮಾಡುತ್ತಿದ್ದರೆ ಅವರಿಗೆ ಬೈದು ಬುದ್ಧಿ ಹೇಳೋ ರಾಮಣ್ಣ. ಆ ಏರಿಯಾದಲ್ಲಿ ಇರೋ ಜನರು ಅವನಿಗೆಲ್ಲ ತುಂಬ ಭಯ ಇಟ್ಕೊಂಡಿದ್ರು ಮತ್ತು ಗೌರವನೂ ಹಾಗೆ ಕೊಡ್ತಾನೆ ಇದ್ರು. ರಾಮಣ್ಣನ ಹೆಂಡತಿ ಹೆಸರು ದೇವಿಯಮ್ಮ. ಇವರಿಬ್ಬರಿಗೂ ಒಬ್ಬನ ಮಗನಿರ್ತಾನೆ, ಅವನ ಹೆಸರು ವಿನೋದ್ ಅಂತ. ಮತ್ತು ಇಲ್ಲಿ ಈ ಕಡೆ ರಾಮಣ್ಣನ ಅಂಗಡಿಯಲ್ಲಿ ಕೆಲಸಕ್ಕಿದ್ದವನೇ ಮಂಜು ಅಲಿಯಾಸ್ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು. ಬೇಬಿ ಅಮ್ಮ ತನ್ನ ಮಗನ ಸಾಕ್ದಂಗೆ ಮಂಜುನು ಕೂಡ ಸಾಕ್ತಾ ಇರ್ತಾಳೆ. ಆದರೆ ಮಂಜುಗೆ ಬರೀ ದುಡ್ಡಿನ ಆಸೆನೇ. ಅದಕ್ಕಂತಾನೆ ಅವನು ಅಲ್ಲಿ ಬಂದಿರೋ ಗಾಡಿಗಳನ್ನ ಪೆಟ್ರೋಲ್ ಕಳು ಮಾಡಿ ಮಾರ್ತಾ ಇದ್ದ. ಮಂಜುನ ರಾಮಣ್ಣನ ಹತ್ರ ತಂದು ಬಿಟ್ಟವನೇ ಕಾಂಪ್ರಮೈಸ್ ಆ್ಯಂಟೋನಿ. ಇವನು ರೌಡಿಗಳಿಗೆ ಮತ್ತು ಈಗ ಹೊಸ ಬೆಳೀತಾ ಇರೋ ರೌಡಿಗಳಿಗೆ ಆಗ್ತಾ ಇರೋ ಗಲಾಟೆಗಳಿಗೆ ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದ. ಅದಕ್ಕಂತಾನೆ ಇವನಿಗೆ ಕಾಂಪ್ರಮೈಸ್ ಆ್ಯಂಟೋನಿ ಅಂತಾರೆ. ರಾಮಣ್ಣನಿಗೆ ಯಾವುದೇ ವಿಷಯದಲ್ಲಿ ಕೂಡ ಸಾಥ್ ಕೊಡೋವನೇ ಈ ಆ್ಯಂಟೋನಿ. ಇವನ್ ಥರನೇ ಇನ್ನೊಬ್ಬನೇ ಇದ್ದಾನೆ ಬ್ಲ್ಯಾಕ್ ಡ್ರ್ಯಾಗನ್ಗೆ ಸಾಥ್ ಕೊಡೋಕ್ಕಂತಾನೆ. ಇನ್ನೊಬ್ಬನ ಹೆಸರು ಗಿಲಿಗಿಲಿ ಚಂದ್ರು ಅಂತ. ಇವನು ಬ್ಲ್ಯಾಕ್ ಡ್ರ್ಯಾಗನ್ಗೆ ಎಲ್ಲ ವಿಷಯದಲ್ಲಿ ಕೂಡ ಸಾಥ್ ಕೊಡ್ತಾನೆ. ಇವಾಗಲಿದ್ದ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೋಡಿ. ಸೈಕ್ ಆಗಿದೆ. ಒಂದು ದಿನ ಚಂದ್ರು ಒಂದು ಬ್ಲ್ಯಾಕ್ ಡ್ರ್ಯಾಗನ್ಗೆ ಡೀಲ್ ಒಪ್ಪಿಸ್ತಾನೆ. ಅದು ಏನಪ್ಪ ಅಂತಂದರೆ ಡ್ರಗ್ನ ಸಪ್ಲೈ ಮಾಡಬೇಕು ಅಂತ. ಆವಾಗ ಅವರಿಬ್ಬರಿಗೂ ಒಂದು ಡೀಲ್ ಆಗುತ್ತೆ. 40% ಡ್ರ್ಯಾಗನ್ಗೆ, 60% ಚಂದ್ರುಗೆ ಅಂತ. ಈ ದಂಧೆಯಲ್ಲಿ ಡ್ರ್ಯಾಗನ್ಗೆ ಅವ್ರ ಫ್ಯಾಮಿಲಿ ಕೂಡ ಫುಲ್ ಸಾಥ್ ಕೊಡುತ್ತೆ. ಆಮೇಲೆ ಇವನು ಗ್ಯಾರೇಜ್ ಹತ್ರನೇ ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಅದು ಏರಿಯಾದಲ್ಲಿ ಅಕ್ಕಪಕ್ಕ ಮನೆಯವರು ಕೂಡ ಗೊತ್ತಾಗುತ್ತೆ. ಒಂದು ದಿನ ರಾಮಣ್ಣನಿಗೆ ಮಗ ವಿನೋದ್ ಸತ್ತಿರೋ ಸುದ್ದಿ ಕೇಳಿ ಬರುತ್ತೆ. ರಾಮಣ್ಣನಿಗೆ ಪೋಸ್ಟ್ ಮಾರ್ಟಮ್ದಲ್ಲಿ ತನ್ನ ಮಗ ಡ್ರಗ್ ತೊಗೊಂಡು ಗಾಡಿ ಓಡಿಸಿದ್ದಾನೆ ಎಂದು ಗೊತ್ತಾಗುತ್ತೆ. ಆವಾಗ ವಿನೋದ್ ಬಾಡಿ ಮುಂದೆ ಕುತ್ಕೊಂಡು ರಾಮಣ್ಣ ಅಳುತ್ತಾ ಇರ್ತಾನೆ. ಆವಾಗ ಅವನ ಫ್ರೆಂಡ್ಸ್ ಬಂದು ಡ್ರಗ್ಸ್ನ ಸಪ್ಲೈ ಮಾಡಿದ್ದು ಈ ಬ್ಲ್ಯಾಕ್ ಡ್ರ್ಯಾಗನ್ ಮಂಜುನೆ ಅಂತ ಬಟ್ ಮಾಡಿ ತೋರಿಸ್ಬಿಡ್ತಾರೆ. ಅವಾಗ ಏರಿಯಾದಲ್ಲಿಯವರು ಕೂಡ ಸಾಥ್ ಕೊಡ್ತಾರೆ. ಹೌದು, ಇವನೇ ತೋರಿಸಿರೋದು, ಇವನೇ ಕೊಟ್ಟಿರೋದು ಅಂತಂದು ಹೇಳ್ತಾರೆ. ಆವಾಗ ರಾಮಣ್ಣ ಸರಿಯಾಗಿ ಬ್ಲ್ಯಾಕ್ ಡ್ರ್ಯಾಗನ್ಗೆ ಹೊಡೆದು ಕಳಿಸಿ ಕೆಲಸದಿಂದ ತೆಗೆದಾಕ್ತಾನೆ. ಆಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ ಮತ್ತು ಚಂದ್ರ ಸೇರಿ ಫುಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಡ್ರಗ್ಸ್ದು. ಇದ್ದಕ್ಕಿದ್ದಂತೆ ರಾಮಣ್ಣ ತನ್ನ ಮಗನ ನೋವಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿನೇ ಕುಡಿತಾ ಹೋಗ್ತಾನೆ. ರಾಮಣ್ಣನ ಬೆಸ್ಟ್ ಫ್ರೆಂಡ್ ಆದ ಆ್ಯಂಟೋನಿಗೆ ರಾಮಣ್ಣನ ಕಷ್ಟ ನೋಡಲಾರ್ದೆ ಅವನ ಮನೆಗೆ ಇನ್ನೂ ಇಬ್ಬರು ಹುಡುಗರನ್ನು ತಂದು ಬಿಡ್ತಾನೆ. ಒಬ್ಬನ ಹೆಸರು ಅಲ್ಲು, ಇನ್ನೊಬ್ಬ ಭೀಮಾ ಅಂತ. ಹುಡುಗರು ರಾಮಣ್ಣನಿಂದ ಮೆಕ್ಯಾನಿಕ್ ಕೆಲಸವನ್ನು ಕಲ್ತ್ಕೊಂಡು ಹಾಗೆ ರಾಮಣ್ಣನಿಗೂ ಮತ್ತು ಬೇಬಿ ಅಮ್ಮನಿಗೂ ಮಕ್ಕಳಾಗಿ ಬೆಳೆದರು. ಭೀಮಾ ತಾನು ಬೆಳೆಯುತ್ತಾ ಅದರ ಜೊತೆಗೆ ಅವನ ಒಂದು ಗುಂಪು ಕೂಡ ಬೆಳೆಸ್ತಾ ಹೋಗ್ತಾನೆ. ಈ ಕಡೆ ಬಂದರೆ ಡ್ರಗ್ಸ್ ಬಿಸ್ನೆಸ್ಸಲ್ಲಿ ಡ್ರ್ಯಾಗನ್ಗೂ ಮತ್ತು ಚಂದ್ರಿಗೂ ಒಂದು ಗಲಾಟೆ ಸ್ಟಾರ್ಟ್ ಆಗುತ್ತೆ. ಡ್ರ್ಯಾಗನ್ಗೆ ಪೊಲೀಸರು ಲಂಚನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಡ್ರ್ಯಾಗನ್ ಪೊಲೀಸರಿಗೆ ಎಲ್ಲ ಲಂಚವನ್ನು ನೀನೇ ಕೊಡು ಅಂತ ಚಂದ್ರಿಗೆ ಹೇಳ್ತಾನೆ. ಬಟ್ ಆದರೆ ಚಂದ್ರು ಈ ಡೀಲ್ನ ಒಪ್ಕೊಳ್ಳಲ್ಲ. ಅದಕ್ಕೆ ಡ್ರ್ಯಾಗನ್ ಮತ್ತು ಅವನ ಫ್ಯಾಮಿಲಿ ಸೇರಿ ಚಂದ್ರನ ಮುಗಿಸ್ಬಿಡ್ತಾರೆ. ಇನ್ನೇನು ಆ ಫೀಲ್ಡಿಗೆ ಈಗ ಎಲ್ಲ ವಾರಸ್ದಾರೇನೆ ಈ ಬ್ಲ್ಯಾಕ್ ಡ್ರ್ಯಾಗನ್. ರಾಮಣ್ಣ ಒಂದಿನ ಪೂರ ಟೈಟಾಗಿ ರಾತ್ರಿ ಬ್ಲ್ಯಾಕ್ ಡ್ರ್ಯಾಗನ್ ಮನೆಗೆ ಹೋಗಿ ನನ್ನ ಮಗನ ಪ್ರಾಣ ಒಪ್ಪಿಸ್ಕೊಡು, ಯಾಕೆ ಕೊಂದೆ ಅಂತ ನಾವು ಅಲ್ಲಿ ಪೂರ ದುಃಖದಲ್ಲಿ ಕೇಳ್ತಾನೆ. ಆದರೆ ಡ್ರ್ಯಾಗನ್ನು ಒಂದೇಟು ಹೊಡೆದು ಕಳಿಸ್ತಾನೆ. ನಿನ್ನ ಮಗಂದೇ ತಪ್ಪು, ನಿನ್ನ ಮಗನೇ ಡ್ರಗ್ಸ್ ತೊಗೊಂಡು ಹಾಳಾಗಿರೋದು. ರಾಮಣ್ಣನಿಗೆ ಡ್ರ್ಯಾಗನ್ ಹೊಡೆದಿರೋ ವಿಷಯ ಭೀಮನಿಗೆ ಹೆಂಗೋ ಒಂದು ಗೊತ್ತಾಗುತ್ತೆ. ಭೀಮ ತನ್ನ ಗ್ಯಾಂಗ್ ಜೊತೆ ತಾನು ಕೂಡ ಲಾಂಗನ್ನು ಹಿಡ್ಕೊಂಡು ಡ್ರ್ಯಾಗನ್ಗೆ ಹೊಡಿಲೇಬೇಕು ಅಂತಂದು ಸಿಟ್ಟಲ್ಲಿ ಹೋಗ್ತಾ ಇರ್ತಾನೆ. ರಾಮಣ್ಣ ಭೀಮನನ್ನು ನೋಡಿ ಭೀಮನ ಹುಡುಗರಿಗೆ ಮತ್ತು ಭೀಮನಿಗೆ ಫುಲ್ ಬುದ್ಧಿ ಮಾತು ಹೇಳಿ ವಾಪಸ್ ಕಳಿಸ್ತಾನೆ. ಆದರೆ ಭೀಮ ಆ್ಯಂಟನಿಗೆ ಒಂದಿನ ಹೇಳಿರ್ತಾನೆ, ಡ್ರ್ಯಾಗನ್ನ ಒಂದಿನ ಹೊಡಿತೀನಿ ಅಂತಂದು. ಇಲ್ಲಿ ರಾಮಣ್ಣನಿಗೆ ಸಲೈನ್ ಬಾಟಲ್ ಹಾಕಿ ಮಲಗಿಸ್ಬಿಡ್ತಾರೆ. ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಅಂತಂದು ಮೂವಿ ಕೂಡ ಕಂಟಿನ್ಯೂ ಆಗುತ್ತೆ. ರಾಮಣ್ಣ ಹಾಗೆ ಕಂಟಿನ್ಯೂಸ್ ಆಗಿ ಸಲೈನ್ ಬಾಟಲ್ನ ಹಚ್ಕೊಂಡೇ ಮಲ್ಕೊಂಡಿರ್ತಾನೆ ವರ್ಷಗಳು ಕಳೆದರೂ ಕೂಡ. ಇಲ್ಲಿ ಭೀಮ್ ಅವರ ಎಂಟ್ರಿ ಸೀನ್ ಆಗುತ್ತೆ, ಅಂದರೆ ದುನಿಯಾ ವಿಜಯ್ ಅವರ ಎಂಟ್ರಿ ಸೀನ್. ರಾಮಣ್ಣ ಇದಾನಲ್ವಾ, ರಾಮಣ್ಣ ಭೀಮಗೆ ಒಂದು ಮಾತನ್ನು ಕೊಡ್ತಾನೆ, ಯಾವತ್ತೂ ಬೇಬಿ ಅಮ್ಮನ ಕೈ ಬಿಡಬೇಡ, ಅವಳ ಜೊತೆ ನೀನಿರು ಅಂತಂದು ಹೇಳಿ ಇವನು ರಾಮಣ್ಣ ಸತ್ತು ಹೋಗ್ಬಿಡ್ತಾನೆ. ಇವಾಗ ರಾಮಣ್ಣನ ಹೆಣವನ್ನು ಮೆರವಣಿಗೆ ಮಾಡಬೇಕಲ್ವಾ, ಮಾಡಬೇಕಾದ್ರೆ ಇಲ್ಲಿ ಒಂದು ಫಸ್ಟ್ ಸಾಂಗ್ ಬರುತ್ತೆ ಬೇಬಿ ಅಮ್ಮ ಅಂತಂದು. ಇವಾಗ ಇಲ್ಲಿದ್ದ ಸ್ವಲ್ಪ ಸ್ಟೋರಿ ಚೇಂಜ್ ಆಕೊಂತ ಹೋಗುತ್ತೆ. ಇಲ್ಲಿ ಭೀಮನು ಕೂಡ ದೊಡ್ಡದಾಗಿ ಬೆಳೀತಾ ಹೋಗ್ತಾನೆ. ಬ್ಲ್ಯಾಕ್ ಡ್ರ್ಯಾಗನ್ ಕೂಡ ಆ ದಂಧೆಯಲ್ಲಿ ದೊಡ್ಡದಾಗಿನೇ ಬೆಳೆದಿರ್ತಾನೆ, ರೌಡಿ ಅನ್ಸ್ಕೊಂಡಿರ್ತಾನೆ ಆವಾಗಲೇ. ಆದರೆ ಇವರಿಬ್ಬರ ಮಧ್ಯೆ ದ್ವೇಷ ಇರುತ್ತಲ್ವ, ಅದು ಇನ್ನೂ ಎತ್ತರಕ್ಕೆ ಬೆಳೆದಿರುತ್ತೆ. ಇವಾಗ ಇಲ್ಲಿಂದ ಸ್ಟೋರಿ ಮೂವ್ ಆಗ್ತಾ ಹೋಗುತ್ತೆ. ಭೀಮನ ಹುಡುಗರು ಒಂದಿನ ನೈಟ್ ಫುಲ್ಲು ಎಣ್ಣೆ ಕುಡಿತಾ ಬ್ಲ್ಯಾಕ್ ಡ್ರ್ಯಾಗನ್ ಹುಡುಗರು ಏರಿಯಾದಲ್ಲಿ ಇರೋವಂಥ ಹುಡುಗರಿಗೆ ಕಾಲ್ ಮಾಡ್ತಾರೆ. ನಿಮ್ಮ ಏರಿಯಾ ಹುಡುಗರು ನಮ್ಮ ಹುಡುಗನ ಡೌನ ಎತ್ತಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ. ಆವಾಗ ಅಲ್ಲಿರೋ ಡ್ರ್ಯಾಗನ್ ಹುಡುಗರು ಬಾಯ್ಸು ಫುಲ್ ದೌಲತ್ತಲ್ಲೇ ಮಾತಾಡ್ತಾರೆ ಇವ್ರ ಹತ್ರ ಫೋನಲ್ಲಿ.
ಅದಕ್ಕೆ ಭೀಮನ ಹುಡುಗರು ಫುಲ್ ದೌಲತಲ್ಲೇ ಗೆರೆದೊಳಗೆ ಹೋಗಿ ಅವರಿಗೆ ಹೊಡಿಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಗಾಡಿ ಹಾಕೊಂಡು ತಗೊಂಡು ಹೋಗ್ತಾರೆ. ಡ್ರ್ಯಾಗನ್ ಹುಡುಗರು ಕೂಡ ಭೀಮ ಹುಡುಗರ ಹತ್ರ ಹೊಡಿಸ್ಕೊಂಡು ಅವತ್ತೇ ನೈಟು ಮತ್ತೆ ಇನ್ನೊಂದಿಷ್ಟು ಹುಡುಗರನ್ನ ಹಾಕೊಂಡು ಡ್ರ್ಯಾಗನ್ ಹುಡುಗರು ಭೀಮನ ಹುಡುಗನ ಹತ್ರ ಹೊಡಿಲೇಬೇಕಂತ ಮತ್ತೆ ರಿಟರ್ನ್ ಬರ್ತಾರೆ. ಆವಾಗ ಭೀಮನ ಫ್ರೆಂಡ್ನ ಹತ್ರ ಸಿಗೇ ಬೀಳ್ತಾರೆ. ಭೀಮನ ಹುಡುಗರು ಸಿಗೇ ಬೀಳ್ತಾರೆ ಮತ್ತು ಡ್ರ್ಯಾಗನ್ ಹುಡುಗರು ಕೂಡ ಅಲ್ಲೇ ಸಿಗೇ ಬೀಳ್ತಾರೆ. ಭೀಮನ್ ಹುಡುಗರಿಗೂ ಮತ್ತು ಡ್ರ್ಯಾಗನ್ ಹುಡುಗರಿಗೂ ನಾಳೆ ಬೆಳಗ್ಗೆ ಬನ್ನಿ ಬಗೆಹರಿಸೋಣ ಅಂತಂದು ಹೇಳಿ ಕಳಿಸ್ತಾನೆ. ಇಲ್ಲಿ ಮತ್ತೊಬ್ಬರ ಎಂಟ್ರಿ ಆಗುತ್ತೆ, ಜಾಕ್ ಅಣ್ಣ ಅಂತ. ಇವನೊಬ್ಬ ಎಲೆಕ್ಷನ್ ಪಾರ್ಟಿ. ಇವನಿಂದ ಕಾಮಿಡಿ ಕೂಡ ಸಖತ್ತಾಗಿನೇ ಬರ್ತಾ ಇರುತ್ತೆ. ಇವನ ಎಂಟ್ರಿ ಎಲ್ಲಿ ಅಂತ ಅಂದರೆ, ಮೋರಿ ನೀರನ್ನು ತೆಗೆಸಿ ಮಂಗಳೂರಿನಿಂದ ಹೊಸ ನೀರನ್ನು ಬಿಡಿಸ್ತೀನಿ ಅಂತ ಹೇಳಿ ಮಾಧ್ಯಮಗಳಿಗೆ ಬಿಲ್ಡಪ್ ಹಂಗೆ ತೊಗೊತಾನೆ ಇರ್ತಾನೆ. ಇವನಿಗೆ ಸ್ವಲ್ಪ ಹೆಣ್ಮಕ್ಳ ಚಪಲ ಇರುತ್ತೆ. ಅದು ಅವನ ಹೆಂಡ್ತಿಗೆ ಗೊತ್ತಾಗಲಾರ್ದಂಗೆ ಮೇಂಟೈನ್ ಮಾಡ್ತಾನೆ ಇರ್ತಾನೆ. ಆದರೆ ಇವನ ಮನೆಗೆ ಪೊಲೀಸ್ ಕೂಡ ಬರ್ತಾನೆ. ಡ್ರ್ಯಾಗನ್ ಹುಡುಗರಿಗೂ ಮತ್ತು ಭೀಮನ್ ಹುಡುಗರಿಗೂ ಆಗಿರೋ ಗಲಾಟೆಯನ್ನು ಸಾಲ್ವ್ ಮಾಡಿ ಬನ್ನಿ ಅಂತ ಕೇಳ್ಕೊಳ್ತಾನೆ. ಪೊಲೀಸು ಡ್ರ್ಯಾಗನ್ ಹುಡುಗರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತಾನೆ, ಯಾಕಂದರೆ ಲಂಚ ಇಸ್ಕೊಂತಿರ್ತಾನೆ ಅವ್ರ ಹತ್ರ. ಆದರೆ ಜಾಕ್ ಮಾತ್ರ ಈ ಕಡೆ ಭೀಮನಿಗೂ ಮತ್ತು ಡ್ರ್ಯಾಗನ್ಗೂ ಅಷ್ಟೇ ಮುಖ್ಯವಾಗಿರ್ತಾನೆ. ಹಾಗಾಗಿ ಅವನು ಬರೋಕ್ಕೆ ಹೋಗೋದಿಲ್ಲ. ಭೀಮನ್ನೇ ಸಾಲ್ವ್ ಮಾಡಿ ಕಳಿಸ್ತಾನೆ ಬಿಡು ಅಂತಂದೇಳಿ ಪೊಲೀಸನ್ನ ರಿಟರ್ನ್ ಕಳಿಸ್ತಾನೆ. ಇಲ್ಲಿ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಭೀಮನ್ ಹುಡುಗರು ಭೀಮನ್ ಪಕ್ಕನೇ ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಪೊಲೀಸ್ ಬರ್ತಾನೆ. ಭೀಮನ್ ಜೊತೆ ಭೀಮನ್ ಹುಡುಗರು ಹೇಳ್ತಾರೆ, ಪಿಲ್ಲಣ ಅವ್ರದೇ ಗಲಾಟೆ ಫಸ್ಟ್ ಮಾಡ್ಕೊಂಡಿರೋದು ಅಂತಂದು ಹೇಳಿ ಅವ್ರ ಮೇಲೇನೆ ಹಾಕ್ತಾರೆ. ಆಮೇಲೆ ಪೊಲೀಸ್ ಕೂಡ ಭೀಮನ್ ಏರಿಯಾಗೆ ಬಂದು ಭೀಮನನ್ನು ಕರೀತಾನೆ. ಬಾ, ನಿಮ್ಮ ಹುಡುಗರೆಲ್ಲ ಗಲಾಟೆ ಮಾಡ್ಕೊಂಡಿದ್ದಾರೆ, ಡ್ರ್ಯಾಗನ್ ಏರಿಯಾದಲ್ಲಿ ಬಂದು ಮಾತಾಡೋಣ ಬಾ ಅಂತಂದು. ಭೀಮ, ನಾನು ಯಾಕೆ ಬರಲಿ, ಡ್ರ್ಯಾಗನ್ಗೆ ಇಲ್ಲಿ ಬರೋಕೆ ಹೇಳು, ಇಲ್ಲೇ ಕುಂತು ಮಾತಾಡೋಣ ಅಂತಾನೆ. ಫೋನಲ್ಲಿ ಡ್ರ್ಯಾಗನ್ ಭೀಮನ್ಗೆ ಹೇಳ್ತಾನೆ, ನಮ್ಮ ಏರಿಯಾದೊಳಗೆ ಬರೋಕ್ಕೆ ಮೀಟ್ ಇಲ್ವಾ ನಿಂಗೆ ಅಂತ. ಅದಕ್ಕೆ ಭೀಮ ಸರಿಯಾಗಿರೋದು ಒಂದು ಕೌಂಟ್ರ್ ಕೊಡ್ತಾನೆ. ಕಿಲೋಮೀಟರ್ ಗಟ್ಟಲೆ ಐತೆ, ಹೇಳಲು ಜುಟ್ಟು ಅಂತ ಸೈಕ್ ಆಗಿರೋ ಒಂದು ಡೈಲಾಗ್ನ ಹೋಗಿತಾನೆ ಹಂಗೆ. ಆ ಡೈಲಾಗ್ ಹೇಳಿದ ತಕ್ಷಣನೇ ಕಂಟಿನ್ಯೂಸ್ ಆಗಿ ಒಂದು ಸಾಂಗ್ ಬರುತ್ತೆ. ಫೋನಲ್ಲೆಲ್ಲ ಮಾತಾಡಿದ ಮೇಲೆ ಸೆಕೆಂಡ್ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗೆಲ್ಲರ ಬಾಯಲ್ಲಿ ಬರೋ ಸೈಕ್ 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 ಸೈಕ್. ಹಾಗೆ ಈ ಸಾಂಗಲ್ಲಿ ಬೈಕ್ ಮೇಲೆ ಟ್ರಾವೆಲ್ ಮಾಡ್ಕೊಳುತ್ತಾ ಡ್ರ್ಯಾಗನ್ ಏರಿಯಾಗೆ ಹೋಗ್ತಾರೆ ಭೀಮ ಮತ್ತು ಭೀಮನ್ ಹುಡುಗರು. ಡ್ರ್ಯಾಗನ್ ಏರಿಯಾದಲ್ಲಿ ಹೋಗಿ ಡ್ರ್ಯಾಗನ್ ಅಕಡದಲ್ಲಿ ಕುತ್ಕೊಂಡು ಅವಾಗ ಇಲ್ಲಿ ಡೈಲಾಗ್ ಮಾತ್ರ ಸೈಕ್ ಸೈಕ್ ಆಗಿ ಬರ್ತವೆ ಎರಡು ಕಡೆಯಿಂದನು. ಇಬ್ರು ಕೂಡ ದೌಲತಲ್ಲಿ ಮಾತಾಡುತ್ತಾ ದೊಡ್ಡ ಗಲಾಟೆನ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಭೀಮನ್ ಹುಡುಗರು ಎದುರಿಯಲ್ಲಿ ದೊಡ್ಡ ಗಲಾಟೆ ಆಗುತ್ತೇನೋ ಅಂತ ಭಯಪಟ್ಟು ಭೀಮ ಹೇಳ್ತಾರೆ, ಅಣ್ಣ ತಪ್ಪಿರೋದು ನಮ್ದೇ, ನಾವೇ ಹೋಗಿ ಅವ್ರ ಏರಿಯಾದಲ್ಲಿ ಹೊಡೆದಿದ್ದೀವಿ ಅಂತ. ಅವಾಗ ಭೀಮ ಅವ್ರ ಹುಡುಗರಿಗೂ ಮತ್ತು ತನ್ನ ಹುಡುಗರಿಗೂ ಕಾಂಪ್ರಮೈಸ್ ಮಾಡಿಸಿ ಸಾರಿ ಕೇಳಿಸಿ ಕರ್ಕೊಂಡ್ಬರ್ತಾನೆ. ಆಮೇಲೆ ರಿಟರ್ನ್ ತನ್ನ ಏರಿಯಾಗೆ ಬಂದಮೇಲೆ ಎಲ್ಲ ಹುಡುಗರಿಗೂ ಬೈತಾ ಇರ್ತಾನೆ, ದುಶ್ಮನ್ ಮುಂದೆ ನನ್ನ ಮಾನವರೇ ತೈತಿರಲ್ಲೋ ಅಂತ ಕಾಮಿಡಿಯಲ್ಲಿ. ಇಲ್ಲಿ ಹೀರೋಯಿನ್ನ ಎಂಟ್ರಿ ಆಗುತ್ತೆ, ಅಶ್ವಿನಿ ಅಂತ ಅವಳ ನೇಮು. ಅವಳು ಆಯಾ ಕೆಲಸ ಮಾಡ್ತಾ ಇರ್ತಾಳೆ. ಇವಳು ಬಂದ್ಬಿಟ್ಟು ಭೀಮನ್ಗೂ ಮತ್ತು ಭೀಮನ್ ಹುಡುಗರಿಗೂ ಯಾವಾಗಲೂ ಬೈತಾನೆ ಇರ್ತಾಳೆ, ಯಾವಾಗಲೂ ಬುದ್ಧಿ ಮಾತು ಹೇಳ್ತಾನೆ ಇರ್ತಾಳೆ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತಂದು. ಇದು ಮತ್ತೆ ಗಲಾಟೆ ಮಾಡ್ಕೊಂಡಿರೋದು ಕೇಳಿ ಮತ್ತೆ ಬೈಕ್ ಸ್ಟಾರ್ಟ್ ಮಾಡ್ತಾಳೆ ಇಬ್ಬರಿಗೂ. ನಿಮ್ಮ ಲೀಡ್ರ್ ಭೀಮನು ಸರಿ ಇಲ್ಲ, ಅವನ ಹುಡುಗರು ನೀವು ಸರಿ ಇಲ್ಲ. ಈ ಡೈಲಾಗ್ ಹೇಳೋ ಮುಖಾಂತರ ಇವ್ರದ್ದು ಎಂಟ್ರಿ ಸೀನ್ ಆಗುತ್ತೆ. ಇಲ್ಲಿ ಭೀಮನಿಗೆ ಅಣ್ಣ ಕೂಡ ಇರ್ತಾನೆ. ಅವನಿಗೆ ಮದುವೆ ಆಗಿ ಇಬ್ಬರು ಮಕ್ಕಳು ಇರ್ತಾರೆ. ಆವಾಗಲೇ ಅವನ ಹೆಂಡತಿಗೆ ಭೀಮನ್ ಕಂಡ್ರೆ ಆಗ್ತಿರಲ್ಲ, ಆದರೆ ಅವ್ರ ಇಬ್ಬರು ಮಕ್ಕಳಿಗೆ ಭೀಮ ಅಂದ್ರೇನೆ ತುಂಬಾ ಇಷ್ಟ ಇರುತ್ತೆ. ಅವನ ಹೆಂಡತಿ ಯಾವಾಗಲೂ ದುಡ್ಡು ಬೇಕು ದುಡ್ಡು ಸಂಪಾದನೆ ಮಾಡು ಅಂತ ಅವ್ನ ಗಂಡನ ಬೈತಾನೆ ಇರ್ತಾಳೆ. ಈಗೋಸ್ಕರ ಅವಳು ಕೂಡ ಏನಾದರೂ ಮಾಡುವಷ್ಟು ಕೆಟ್ಟೊಳಗಿರ್ತಾಳೆ. ಅವಳು ಹೇಳಿದ್ದನ್ನ ಎಲ್ಲ ಸಾಮಾನು ಕೂಡ ಸಾಲದಲ್ಲಿನೇ ತಂದು ಮನೆಯಲ್ಲಿ ಇಟ್ಟಿರ್ತಾನೆ. ಮತ್ತೆ ಇವಾಗ ಬೆಳ್ಳಿ ಚೆಂಬು ಬೇಕು ಅಂತಂದು ಹೇಳ್ತಾಳೆ. ಭೀಮನವರ ಅಣ್ಣ, ನನ್ನ ಕಡೆಯಿಂದ ಆಗಲ್ಲ, ಇವಾಗಲೇ ಸಾಲ ಮಾಡಿ ಸಾಯ್ತಾ ಇದ್ದೀನಿ, ಇನ್ನು ಎಷ್ಟು ಅಂತ ಸಾಲ ಮಾಡಬೇಕು, ಇವಾಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ಅವನ ಹೆಂಡತಿ ಅವನಿಗೆ ಅವಮಾನ ಮಾಡಿಬಿಡ್ತಾಳೆ. ಮತ್ತೆ ಹೇಳ್ತಾಳೆ, ಮತ್ತೆ ನೀನು ಯಾವಾಗ ಸಾಯ್ತೀಯೋ ಅಂತ ನನಗೆ ಕೂಡ ಗೊತ್ತಿಲ್ಲ, ಅದು ಯಾವುದೋ ದುಡ್ಡು ಬರುತ್ತೆ ಅಂತಲ್ವಾ, ಆ ಬಾಂಡ್ ಮಾಡಿಸ್ಕೊಡು ನನಗೆ, ನೀ ಸತ್ ಮೇಲೆ ಆದರೂ ನನಗೆ, ನನ್ನ ಮಕ್ಕಳಿಗೆ, ನನ್ನ ಮನೆಗೆ ಎಲ್ಲದಕ್ಕಾದ್ರೂ ಒಳ್ಳೇದಾಗ್ಲಿ, ದುಡ್ಡು ಬರುತ್ತೆ ಅಂತ ಹೇಳಿ ಅವನಿಗೆ ಇನ್ನೂ ಕೂಡ ಮನಸ್ತಾಪ ಆಗೋ ಥರ ಮಾತಾಡ್ಬಿಡ್ತಾಳೆ. ಇಲ್ಲಿ ಈ ಕಡೆ ಮೈಸೂರಲ್ಲಿ ಒಂದು ಗ್ಯಾಂಗ್ ರೇಪ್ ಆಗುತ್ತೆ. ಆ ಕೇಸ್ ಮುಖಾಂತರ ಲೇಡಿ ಪೊಲೀಸ್ನ ಎಂಟ್ರಿ ಸೀನ್ ಆಗುತ್ತೆ. ಆಮೇಲೆ ಆ ಲೇಡಿ ಪೊಲೀಸ್ ಒಂದು ಫೋನ್ ಕಾಲ್ ಮುಖಾಂತರ ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರಿಗೆ ಬರ್ತಾಳೆ. ಇಲ್ಲಿ ಭೀಮನ ಅಣ್ಣನ ಮಕ್ಕಳು ಭೀಮನಿಗೆ ಕಾಲ್ ಮಾಡಿ ಮನೇಲಾಗಿರೋ ಘಟನೆ ಬಗ್ಗೆ ಹೇಳ್ತಾರೆ. ಮತ್ತೆ ನಾವಿನ್ನೂ ಊಟ ಮಾಡಿಲ್ಲ ಚಿಕ್ಕಪ್ಪ ಅಂತ ಹೇಳಿ ಕರೆಸ್ಕೊತಾರೆ. ಅವ್ರ ಅಣ್ಣನ ಮನೆಗೆ ಬಂದು ಹುಡುಗರನ್ನ ಕರ್ಕೊಂಡೋಗಿ ಊಟ ಮಾಡಿಸಿ ಸ್ಕೂಲ್ಗೆ ಬಿಟ್ಟು ಬರ್ತಾನೆ. ಆಮೇಲೆ ಅವನು ದಿನನಿತ್ಯ ಮಾಡೋ ಕೆಲಸನ ಮಾಡ್ತಾ ಇರ್ತಾನೆ ಗ್ಯಾರೇಜಲ್ಲಿ. ಅಲ್ಲಿ ಹಾಗೆ ಹೀರೋಣಿನ ಇಂಪ್ರೆಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಭೀಮನ ಹುಡುಗರು ಫುಲ್ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಗಾಂಜಾ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕಾಡುತ್ತಾ ಸೇರಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಾಕ್ನ ಮತ್ತೆ ಎಂಟ್ರಿ ಆಗುತ್ತೆ. ಅವನ ಹೆಂಡತಿ ಬರ್ತಡೇ ಸೀನ್ ಅಂತ ಕೊಡ್ತಾರೆ. ಇಲ್ಲಿ ಜಾಕ್ ಅವನ ಹೆಂಡತಿ ಬರ್ತಡೇಗೆ ಸೆಲೆಬ್ರೇಷನ್ ಮಾಡಬೇಕು ಅಂತಂದು ಅವನು ಬಾಮೆದಿಗೆ ಕಿಡ್ನಿ ಹಾಕಿಸಿ ಅವಳಿಗೆ ಸರ್ಪ್ರೈಸ್ ಅನ್ನು ಕೊಡ್ತಾನೆ. ಮತ್ತೆ ಅವನ ಹೆಂಡತಿಗೆ ಕಿಡ್ನಿ ತರಹದ ಕೇಕ್ ಅನ್ನ ಕಟ್ ಮಾಡಿಸಿ ಖುಷಿ ಪಡಿಸ್ತಾನೆ. ಆದರೆ ಆ ಕಿಡ್ನಿನ ಕೊಡಿಸಿದ್ದು ಬ್ಲ್ಯಾಕ್ ಡ್ರ್ಯಾಗನ್. ಅವನು ಮತ್ತು ಜಾಕ್ ಇವರಿಬ್ರು ಇನ್ನೂ ಕ್ಲೋಸ್ ಆಗ್ತಾರೆ. ಅಂಡ್ ಡ್ರ್ಯಾಗನ್ಗೆ ಎಲೆಕ್ಷನ್ ಅಲ್ಲಿ ಒಂದು ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಜಾಕ್ ಡ್ರ್ಯಾಗನ್ಗೆ ಹೇಳಿರ್ತಾನೆ. ಇಲ್ಲಿ ಭೀಮನಿಗೆ ಒಂದು ಕಾಲ್ ಬರುತ್ತೆ, ನಿಮ್ಮ ಅಣ್ಣನ ಎತ್ತಕೊಂಡು ಹೋಗಿದ್ದಾರೆ ಅಂತ. ಆದರೆ ಅದು ಕಿಡ್ನಾಪ್ ಮಾಡಿರೋದು ಬ್ಲ್ಯಾಕ್ ಡ್ರ್ಯಾಗನ್ ಹುಡುಗರು, ಮಾಡಿಸಿರೋದು ಆ ಸಾಲ ಕೊಟ್ಟವಂತ ವ್ಯಕ್ತಿ. ಭೀಮ್ ಅವಾಗ ಅವ್ರ ಅಖಾಡಕ್ಕೆ ಹೋಗಿ ಸಾಲ ಕೊಟ್ಟವನಿಗೂ ಮತ್ತೆ ಕರ್ಕೊಂಡು ಹೋದವನಿಗೂ ಇಬ್ಬರಿಗೂ ಸರಿಯಾಗಿ ಹೊಡೆದ್ಬಿಟ್ಟು ಒಂದು ಫೈಟ್ ಸೀನನ್ನು ಮುಗಿಸ್ಕೊಂಡು ಅವ್ರ ಅಣ್ಣನನ್ನು ಬಿಡಿಸ್ಕೊಂಡು ಬರ್ತಾನೆ. ಆಮೇಲೆ ಅವತ್ತೇ ನೈಟು ಇಬ್ಬರು ಫುಲ್ಲು ಟೈಟ್ ಆಗಿಬಿಡ್ತಾರೆ. ಭೀಮ ಮತ್ತು ಅವ್ರ ಅಣ್ಣ ಟೈಟ್ ಆಗ್ತಾ ಇಬ್ಬರು ತಮ್ಮ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಕಡೆ ಅವ್ರ ಅಣ್ಣ ಮನೆಗೆ ರಿಟರ್ನ್ ಹೋಗ್ತಾನೆ. ಮಾರನೇ ದಿನ ಒಬ್ಬೊಂದು ಮದುವೆ ಇರುತ್ತೆ. ಅದಕ್ಕೆ ಅಂತ ಕಾರ್ನಾರಾಗೆ ಹೋಗ್ಬೇಕು.
ಭೀಮನ ಹುಡುಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾಳೆ ಮದುವೆಗೆ ಹೋಗ್ಬೇಕು ಅಂತ. ಗಾಡಿಯನ್ನ ಬುಕ್ ಮಾಡಿರ್ತಾಳೆ. ಅಲ್ಲಿ ಅಜ್ಜಿಯರು, ವಯಸ್ಸಾದವರು, ಭೀಮನ್ ಫ್ರೆಂಡ್ಸ್ ಅಂಡ್ ಭೀಮ ಕೂಡ ಹೋಗ್ತಾನೆ. ಕಾರ್ನಾರಗೆ ಬಂದು ತಲುಪಿದ ನಂತರ ಎಲ್ಲರೂ ಮದುವೆಗೆ ರೆಡಿ ಆಗ್ತಾರೆ. ಮದುವೆಯಲ್ಲಿ ಭೀಮನ ಹುಡುಗರು ಒಂದಷ್ಟು ಹುಡುಗಿಯರಿಗೆ ಲೈನ್ ಆಗ್ತಾ ಇರ್ತಾರೆ. ಇಲ್ಲಿ ಭೀಮ ನೋಡಿದ್ರೆ ಅವನ ಹುಡುಗಿಗೆ ಲೈನ್ ಆಗ್ತಾ ಇರ್ತಾನೆ. ಲೈನ್ ಆಗ್ತಾ ಆಗ್ತಾ ಇಬ್ರು ಡೀಪಾಗಿ ಒಂದು ಸಾಂಗ್ ಅಲ್ಲಿ ಇಳಿದು ಬರ್ತಾರೆ. ಇದು ಎಲ್ಲ ಮುಗಿದ್ಮೇಲೆ ಡ್ರ್ಯಾಗನ್ ಹುಡುಗರು ಮತ್ತೆ ಭೀಮನ್ ಹುಡುಗರು ಇಬ್ರು ಕೂಡ ಮತ್ತೆ ಜೊತೆಯಾಗಿ ಸೇರ್ತಾರೆ. ಅದು ಗಾಂಜಾ ನಶೆಯಲ್ಲಿ. ಹಾಗೆ ಮಾತಾಡುತ್ತಾ ವೀಲಿಂಗ್ ಮಾಡೋಣ ಅಂತ ಹೇಳ್ಕೊಳ್ತಾರೆ. ನಮ್ ಗ್ಯಾಂಗ ಅಥವಾ ನಿಮ್ ಗ್ಯಾಂಗ ನೋಡೋಣ ಬಾ ಅಂತಂದು ಹೇಳ್ತಾರೆ. ನಶೆಯಲ್ಲಿ ಎಲ್ಲರೂ ಅಂತಾರೆ. ವೀಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರಿಗೊಬ್ರು ನಾನ್ ಮುಂದು ನೀನ್ ಮುಂದು ಅಂತ ಸ್ಪೀಡ್ ಆಗಿ ಹೋಗುವಾಗ ಒಂದು ಲಾರಿಗೆ ಆದ್ಬಿಟ್ಟು ಒಂದು ಹುಡುಗಿಗೆ ಮತ್ತು ಒಂದು ಹುಡುಗಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಇಬ್ರು ಸತ್ತೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ತನಿಖೆ ಮಾಡ್ಬೇಕಲ್ವಾ, ತನಿಖೆ ಮಾಡ್ಬೇಕಂತಂದು ಭೀಮನ್ ಹುಡುಗರಿಗೂ ಮತ್ತೆ ಡ್ರ್ಯಾಗನ್ ಹುಡುಗರಿಗೂ ಡ್ರ್ಯಾಗನ್ ತಮ್ಮ ಆದ ಶುಂಠಿಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೀತಾರೆ. ಅಲ್ಲಿ ಲೇಡಿ ಪೊಲೀಸು ಇಬ್ಬರಿಗೂ ವಾರ್ನಿಂಗ್ ಕೊಡ್ತಾಳೆ. ಇದು ಎಲ್ಲ ಆಗಿರೋದು ಗಾಂಜಾಯಿಂದಾನೆ. ಗಾಂಜಾ ಸಪ್ಲೈ ಆಗೋದು ಎಲ್ಲಾ ಕಡೆನೂ ನಿಲ್ಲಿಸಬೇಕು ಅಂತ ಭೀಮನ್ಗೆ ಹೇಳ್ತಾಳೆ. ಆಗ ಭೀಮ ಹೇಳ್ತಾನೆ, ಪೊಲೀಸ್ ಅವರೇ ಗಾಂಜಾ ಮಾರೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ್ಯಾಮ್, ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾರೆ ಅವರು ಅಂತ. ಹಾಗೆ ಅದನ್ನ ಮಾರ್ತಾ ಇರೋದು ಶುಂಠಿ ಮತ್ತು ಅವನ ಅಣ್ಣ ಅಂತಂದು ಕೂಡ ಅಲ್ಲಿ ಅವ್ರ ಎದುರಿಗೇನೆ ಹಾಕೊಟ್ಬಿಡ್ತಾನೆ. ಲೇಡಿ ಪೊಲೀಸು ಪ್ರೂಫ್ ಇರ್ಲಾರ್ದೆ ಅವ್ರಿಗೇನು ಮಾಡಲ್ಲ. ಆದ್ರೆ ಭೀಮನಿಗೆ ಹೇಳ್ತಾಳೆ, ಗಾಂಜಾ ಮಾರೋನು ಯಾವನೇ ಆಗಿರ್ಲಿ ಯಾರೇ ಆಗಿರ್ಲಿ ನೀನ್ ನೋಡಿದ್ರೆ ಒತ್ತು ಹೇಳ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಬಿಟ್ಟು ಹೋಗು ಅಂತ ಹೇಳಿರ್ತಾಳೆ. ಮತ್ತೆ ಈ ಕಡೆ ಬಂದ್ರೆ ಡ್ರ್ಯಾಗನ್ಗೆ ಇನ್ನೊಂದು ಪಾರ್ಟಿ ಸಿಗುತ್ತದೆ ಗಾಂಜಾ ತಗೊಳಕ್ಕೆ ಅಂತ. ಅದು ಅವನಿಗೆ ಜಾಕ್ ಕಡೆಯಿಂದ ಪರಿಚಯ ಆಗುತ್ತೆ. ಆ ಪಾರ್ಟಿ VIP ಮಗ ಆಗಿರ್ತಾನೆ. ಹೀಗೆ ಗಾಂಜಾ ಬೇಕಾಗಿರುತ್ತೆ, ಅದಕ್ಕೆ ಡ್ರ್ಯಾಗನ್ಗೆ ಮೀಟ್ ಆಗಿ ಬಂದಿರ್ತಾನೆ. ಡ್ರ್ಯಾಗನ್ಗೂ ಕೂಡ ಈ ಡೀಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಲೆಕ್ಷನ್ಗೆ ಟಿಕೆಟ್ ಕೊಡ್ಬೇಕಾಗಿರೋದೇ ಇವರಪ್ಪ ಆದಂತಹ VIP ಕೊಡ್ಬೇಕು ಅವನಿಗೆ. ಹಾಗಾಗಿ ಗಾಂಜಾ ಸಪ್ಲೈ ಮಾಡಕ್ಕೆ ಒಪ್ಕೊಳ್ತಾನೆ. ಇವರೆಲ್ಲ ಗಾಂಜಾನೆಲ್ಲ ಬಚ್ಚಿಟ್ಟಿರೋದು ಶುಂಠಿ ಅಂಗಡಿಯಲ್ಲಿ. ಆ ಅಂಗಡಿಯಿಂದ ತಂದು ಈ VIP ಮಗನ್ಗೆ ಕೊಡಬೇಕು. ಆದರೆ ಅಲ್ಲೊಂದು ಸಮಸ್ಯೆ ಇದೆ. ಆ ಅಂಗಡಿಯಲ್ಲಿ ಒಬ್ಬ ಹುಡುಗ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಾನೆ ಶುಂಠಿ ಅಂಗಡಿಯಲ್ಲಿ. ಮತ್ತೆ ಅವನು ಭೀಮನ ಏರಿಯಾ ಹುಡುಗ ಕೂಡ ಹೌದು. ಆ ಅಂಗಡಿಯಲ್ಲಿ ಗಾಂಜಾ ಇರೋದು ಕೂಡ ಅವ್ನಿಗೇನು ಗೊತ್ತೇ ಇರೋದಿಲ್ಲ. ಶುಂಠಿ ಹುಡುಗರು ಬಂದು ಗಾಂಜಾವನ್ನು ಬಾಕ್ಸ್ ಅಲ್ಲಿ ಇಟ್ಕೊಂಡು ಹೋಗುವಾಗ ಬಾಕ್ಸ್ ಇಂದ ಒಂದು ಗಾಂಜಾ ಪ್ಯಾಕೆಟ್ ಬೀಳುತ್ತೆ. ಆ ಗಾಂಜಾ ಪ್ಯಾಕೆಟ್ ಅನ್ನು ನೋಡಿ ಆ ಹುಡುಗ ಏನಿದು ಗಾಂಜಾನ ಇಲ್ಲಾಕ್ ಬಂದಿದೆ ಅಂತ ಕೇಳೋದಕ್ಕೆ ಶುಂಠಿ ಹುಡುಗರು ಅವ್ನು ಸರಿಯಾಗಿ ಓಡ್ ಕಳಿಸ್ಬಿಡ್ತಾರೆ. ಆ ಹುಡುಗ ಹೋಗಿ ಭೀಮನನ್ನು ಮೀಟ್ ಆಗಿ ಭೀಮಗೆ ಇದನ್ನೆಲ್ಲ ತಿಳಿಸ್ತಾನೆ. ಆ VIP ಇರೋದು ಒಂದು ಪಬ್ಬಲ್ಲಿ ಇರ್ತಾನೆ. ಶುಂಠಿ ಹುಡುಗರು ಎಲ್ಲಾನು ಗಾಂಜಾನ ಅಲ್ಲಿ ಆ ಪಬ್ಬಿಗೆ ಸಪ್ಲೈ ಮಾಡ್ತಾರೆ. ಅಂಡ್ ಶುಂಠಿ ಕೂಡ ಅವಾಗ ಅಲ್ಲೇ ಇರ್ತಾನೆ. ಅಲ್ಲಿಗೆ ಭೀಮ ಎಂಟ್ರಿ ಕೊಡ್ತಾನೆ. ಅಲ್ಲಿ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಭೀಮ ಬಂದಿರೋದನ್ನ ನೋಡಿ VIP ಮಗ ಎಸ್ಕೇಪ್ ಆಗ್ಬಿಡ್ತಾನೆ. ಮತ್ತೆ ಆ ಜಾಗಕ್ಕೆ ಪೊಲೀಸ್ ಕೂಡ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಶುಂಠಿ ಮತ್ತೆ ಶುಂಠಿ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಶುಂಠಿಗೆ ಮತ್ತು ಶುಂಠಿ ಹುಡುಗರಿಗೆ ಸರಿಯಾಗಿ ಸ್ಟೇಷನ್ ಅಲ್ಲಿ ಹಾಕಿ ಕೊಡ್ತಾ ಇರ್ತಾರೆ. ಅವಾಗ ಲೇಡಿ ಪೊಲೀಸ್ ಕೇಳ್ತಾಳೆ, ಗಾಂಜಾನ ಎಲ್ಲೆಲ್ಲಿದ್ದ ತರಿಸ್ತೀರಾ, ಇದರಲ್ಲಿ ಮತ್ತೆ ಇನ್ನು ಯಾರ್ಯಾರು ಇದ್ದಾರೆ ಅಂತ ಕೇಳಿದಾಗೆ ಶುಂಠಿ ಹೇಳ್ತಾನೆ, ನಾನು ನಮ್ಮಣ್ಣ ಇಬ್ರು ಸೇರಿ ಈ ದಂಧೆನ ನಡೆಸ್ತಾ ಇರೋದು ಅಂತಂದು ಹೇಳಿ ಮತ್ತೆ ಗಾಂಜಾ ತರಿಸೋ ಆ ಎಲ್ಲ ಊರುಗಳನ್ನ ಹೇಳ್ತಾಳೆ. ಡ್ರ್ಯಾಗನ್ ಇರೋದು VIP ಮನೆಯಲ್ಲಿ ಅವತ್ತು ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಅವಾಗ ಲೇಡಿ ಪೊಲೀಸು ಶುಂಠಿ ಬಾಯಲ್ಲಿ ಡ್ರ್ಯಾಗನ್ ಹೆಸರು ಕೇಳಿದ ತಕ್ಷಣನೇ ಜೀಪ್ ತಗೊಂಡು VIP ಮನೆಗೆ ಹೋಗ್ತಾಳೆ. ಅಲ್ಲಿ ಡ್ರ್ಯಾಗನ್ನ ಕಸ್ಟಡಿಗೆ ತಗೊಂಡು VIPಗೆ ವಾರ್ನ್ ಮಾಡಿ ಬರ್ತಾಳೆ. ಭೀಮ ಶುಂಠಿಯನ್ನು ಜೈಲಿಗೆ ಕಳಿಸಿದ ಅಂತ ಶುಂಠಿ ಹುಡುಗರು ಬೇಜಾರಾಗಿ ಭೀಮನನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿ ಕುತ್ಕೊಂಡಿರ್ತಾರೆ. ಒಂದಿನ ಅವನು ಪೂರ ಮುಗಿಸ್ಲೇಬೇಕು ಅಂತ ಹೋಗ್ತಾರೆ ಅವ್ರ ಏರಿಯಾಗೆ. ಆದರೆ ಅಲ್ಲಿ ಆಗೋದೇ ಬೇರೆ. ಭೀಮನ್ ಮೇಲೆ ಯಾರು ಮತ್ತೊಬ್ರು ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಭೀಮ ಅವ್ರನ್ನೆಲ್ಲ ಹೊಡೆದು ಕಳಿಸ್ತಾನೆ. ಅಲ್ಲಿಗೆ ಅರ್ಧ ಮೂವಿ ಕೂಡ ಕಂಪ್ಲೀಟ್ ಆಗುತ್ತೆ. ಭೀಮಾಗೆ ಚಿಕ್ಕದಾಗಿ ಕೈಗೆ ಒಂದು ಏಟಾಗಿರುತ್ತೆ. ಅದಕ್ಕೆ ಅಂತಂದೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ಪೊಲೀಸ್ ಬಂದ್ಬಿಟ್ಟು ಯಾರು ಅಟ್ಯಾಕ್ ಮಾಡಿಸಿರೋದು ಹೇಳು ನಮ್ಮ ಮುಂದೆ ಅಂತ ಕೇಳ್ತಾಳೆ ವಿಚಾರಣೆಗೆ. ಆದರೆ ಭೀಮ ಅಷ್ಟಕ್ಕಷ್ಟೇನೆ ಆನ್ಸರ್ ಕೊಟ್ಟು ಅಷ್ಟೊಂದೇನು ಇಂಟ್ರೆಸ್ಟ್ ನ ತೋರ್ಸೋದಿಲ್ಲ ಅವ್ರ ಮುಂದೆ. ಇಲ್ಲಿ ಭೀಮನವ್ರ ಅಣ್ಣ ಓಡಿ ಬರ್ತಾನೆ ಭೀಮನ್ ಮೇಲೆ ಅಟ್ಯಾಕ್ ಆಗಿರೋದನ್ನ ಕೇಳಿ. ಆದರೆ ಡ್ರ್ಯಾಗನ್ಗೆ ಸಪೋರ್ಟ್ ಮಾಡ್ತಿರೋ ಆ ಪೊಲೀಸರು ಭೀಮನವ್ರ ಅಣ್ಣನ ಹತ್ರ ಅಮೌಂಟ್ ಅನ್ನ ಇಸ್ಕೊಂತಾರೆ. ನಾವೆಲ್ಲ ನೋಡ್ಕೊಳ್ತೀವಿ, ನಿಮ್ ತಮ್ಮ ಏನೂ ಆಗೋಲ್ಲ ಅಂತ ಸುಳ್ಳು ಹೇಳಿ ಅಮೌಂಟ್ ಅನ್ನ ತಗೊಂತಾರೆ. ಆದರೆ ಅವನ ಹತ್ರ ಅಮೌಂಟ್ ಅನ್ನು ತಗೋಬೇಕಾದ್ರೆ ಭೀಮನ ಹುಡುಗಿ ನೋಡಿರ್ತಾಳೆ. ಮತ್ತೆ ನೈಟ್ ಭೀಮ ಮತ್ತು ಅವನ ಅಣ್ಣ ಇಬ್ರು ಎಣ್ಣೆ ಹೊಡಿತಾ ತಮ್ಮ ಮೇಲೆ ತಾವೇ ರೈಸ್ ಆಗ್ಬಿಡ್ತಾರೆ. ಅವನು ಭೀಮಾಗ ಬೈತಾನೆ, ಭೀಮ ಅವ್ರ ಅಣ್ಣಗೆ ಬೈತಾನೆ. ಭೀಮನವ್ರ ಅಣ್ಣ ಅವನಿಗೆ ಬುದ್ಧಿ ಮಾತನ್ನೇ ಹೇಳಕ್ ಹೋಗ್ತಾ ಇರ್ತಾನೆ. ಆಲ್ಮೋಸ್ಟ್ ಆಗಿ, ನಿನ್ಗೆ ಯಾಕೆ ಬೇಕು ಈ ಹುಡುಗರು ಸವಾಸ, ಅವ್ರು ಗಾಂಜನಾದ್ರೂ ಹೊಡಿಲಿ ಏನಾದ್ರೂ ಹೊಡಿಲಿ, ನಿನ್ಗೆ ಯಾಕೆ ಬೇಕು, ನಿನ್ ಪಾಡಿಗೆ ನೀನ್ ಇರು ಅಂತ ಬುದ್ಧಿ ಮಾತನ್ನೇ ಹೇಳ್ತಾನೆ. ಆದ್ರೆ ಭೀಮ ಹೇಳ್ತಾನೆ, ಅವರು ನಮ್ಮನೆ ಮಕ್ಳು ತರ, ನಾವು ಯಾವಾಗ್ಲೂ ಅವ್ರನ್ನ ಸರಿ ದಾರಿಯಲ್ಲಿನೇ ಕರ್ಕೊಂಡು ಹೋಗ್ಬೇಕು ಅಂತ ಭೀಮ ಅವ್ರ ಅಣ್ಣಗೆ ಹೇಳ್ತಾನೆ. ಅದಕ್ಕೆ ಅವ್ರ ಅಣ್ಣ ಹೇಳ್ತಾನೆ, ನಂಗೆ ಅಂತ ಇರೋದು ನೀನು ಮತ್ತೆ ನನ್ನ ಇಬ್ರು ಮಕ್ಕಳು ಅಷ್ಟೇ ಕಣಯ್ಯ, ನಿನಗೂ ಹೆಚ್ಚು ಕಡಿಮೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ಲಿ ಅಂತ ಕೊರಗ್ತಾನೆ. ಅವ್ರ ಅಣ್ಣ ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋಗ್ತಾನೆ ಅವ್ರ ಮನೆಗೆ. ಅವಾಗ ಭೀಮನವ್ರ ಹುಡುಗಿ ಬಂದು ಭೀಮನಿಗೆ ಹೇಳ್ತಾಳೆ, ನಿಮ್ಮ ಅಣ್ಣ ಇವತ್ತು ಪೊಲೀಸರಿಗೆ ಅಮೌಂಟ್ ಅನ್ನ ಕೊಟ್ಟಿದ್ದಾನೆ, ಅದನ್ನ ನಾನೇ ನೋಡಿದ್ದೀನಿ, ಅದು ನಿನ್ ಸೇವ್ ಮಾಡಕ್ಕೆ ಕೊಟ್ಟಿರೋದು, ಅವನು ನಿನ್ ಮೇಲೆ ಅಷ್ಟೊಂದು ಪ್ರೀತಿಯನ್ನ ಇಟ್ಟಿದ್ದಾನೆ ಅಂತ ಹೇಳ್ತಾಳೆ. ರೈಸ್ ಆಗಿರೋ ಭೀಮ ಈ ಮಾತನ್ನ ಕೇಳಿ ಕೂಲ್ ಆಗ್ತಾನೆ. ಆಮೇಲೆ ರಿಟರ್ನ್ ಅಮೌಂಟ್ ಅನ್ನ ತಗೊಂಡೋಗಿ ಅವ್ರ ಅಣ್ಣನ ಮನೆಗೆ ಹೋಗಿ ಕೊಟ್ಟು ಬರ್ತಾನೆ. ಇಲ್ಲಿ ಈ ಕಡೆ ಗಾಂಜಾ ಬಿಸ್ನೆಸ್ ಬಂದ್ರೆ ಡ್ರ್ಯಾಗನ್ ಮತ್ತು ಶುಂಠಿ ಇಬ್ರು ಜೈಲ್ ಪಾಲ್ ಆಗ್ಬಿಟ್ರು. ಡ್ರ್ಯಾಗನ್ ಮತ್ತು ಶುಂಠಿ ಇಬ್ರು ಜೈಲಲ್ಲಿ ಇದ್ದಾರೆ. ಆದ್ರೆ ಗಾಂಜಾ ಸಪ್ಲೈ ಆಗೋದು ಕೂಡ ನಿಂತು ಹೋಗ್ಬಿಡುತ್ತೆ. ಇಲ್ಲಿ ಗಾಂಜಾ ಸಿಗ್ಲಾರ್ದಕ್ಕೆ ಭೀಮನ ಹುಡುಗರು ಬೆಂಗಳೂರು ತುಂಬಾ ಅಲ್ದಾಡಿದ್ರು ಕೂಡ ಅವರಿಗೆ ಸ್ವಲ್ಪ ಕೂಡ ಗಾಂಜಾ ಸಿಗೋದಿಲ್ಲ. ಗಾಂಜಾ ಸಿಗ್ಲಾರ್ದಕ್ಕೆ ಆ ಹುಡುಗರು ಎಲ್ಲರೂ ಹುಚ್ಚರಾಗ್ಬಿಡ್ತಾರೆ.
ಅವಾಗ ಒಬ್ನು ಅವರಿಗೆ ಜೈಲಿಂದ ಬಿಡುಗಡೆ ಆಗಿರೋ ಒಬ್ಬ ಗಾಂಜಾ ಸ್ಪೆಷಲಿಸ್ಟ್ ಸಿಗ್ತಾನೆ. ಅವನ ಹತ್ರ ಎಲ್ಲ ತರದ ಗಾಂಜಾ ಮತ್ತು ನಶೆ ಇರಬೇಕಾದಂತಹ ಟ್ಯಾಬ್ಲೆಟ್ಸ್ಗಳು ಇರ್ತವೆ. ಟ್ಯಾಬ್ಲೆಟ್ಸ್ನ ಎಲ್ಲ ಹುಡುಗರು ಇಸ್ಕೊಂಡು ಅವನ ಹತ್ರ ಟ್ಯಾಬ್ಲೆಟ್ಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ವೇನ್ಸ್ ಅಲ್ಲಿ ಇಂಜೆಕ್ಷನ್ ಮಾಡ್ಕೊಂತಾರೆ. ಇಂಜೆಕ್ಷನ್ ಎಲ್ಲ 5 ಡೋಸ್ ಆಗಿ ಅವರು ಅಲ್ಲೇ ನಶೆಯಲ್ಲೇ ಬಿದ್ದ್ಬಿಡ್ತಾರೆ. ಮತ್ತೆ ಅವರಿಗೆ ಈ ಟ್ಯಾಬ್ಲೆಟ್ಸ್ ಅನ್ನು ಮತ್ತೆ ತಗೊಳಕ್ಕೆ ಇಷ್ಟ ಆಗೋದಿಲ್ಲ. ಈ ಹುಡುಗರಿಗೆ ಟ್ಯಾಬ್ಲೆಟ್ಸ್ ಬೇಕು ಅಂತಾನೆ ಅನ್ಸಲ್ಲ. ಸೊಪ್ಪೆ ಸಾಕು ಅಂತ ಸೊಪ್ಪನ್ನೇ ಹುಡುಕುತ್ತಾ ಹೋಗ್ತಾರೆ. ಆದ್ರೆ ಸೊಪ್ಪು ಇವ್ರಿಗೆ ಎಲ್ಲಿ ಕೂಡ ಸಿಗೋದೇ ಇಲ್ಲ. ಇಲ್ಲಿ ಜೈಲಲ್ಲಿ ಡ್ರ್ಯಾಗನ್ ಮತ್ತು ಶುಂಠಿ ಇಬ್ರು ತಮ್ಮ ದಂಧೆಯನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ತಮ್ಮ ಹುಡುಗರಿಗೆ ಹೇಳ್ತಾರೆ. ಅಲ್ಲಿರೋ VIP ಕೂಡ ಡ್ರ್ಯಾಗನ್ ಮತ್ತು ಶುಂಠಿಯನ್ನು ಬಿಡಿಸ್ಬೇಕು ಅಂತ ಎಲ್ಲ ತಯಾರನ್ನು ಮಾಡ್ಕೊಂಡಿರ್ತಾನೆ. ಭೀಮನ ಹುಡುಗರು ಸೊಪ್ಪು ಸೇದ್ಲಾರ್ದೇನೆ ಹುಚ್ಚರಾಗಿಬಿಡ್ತಾರೆ. ಹುಚ್ಚರಾಗಿದ್ದೇ ತಡ ತಮ್ಮಲ್ಲೇ ತಾವೇ ಜಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ ಜಗಳ ನೋಡಿದಂತ ಭೀಮ ಬಿಡ್ಸಕ್ಕೆ ಅಂತ ಬಂದಾಗ ಅವನ ಜೊತೆನೆ ಕಿರಿಕ್ ಮಾಡ್ಕೊಂತಾರೆ. ಅವಾಗ ಅಲ್ಲಿ ಭೀಮ ಫ್ರೆಂಡ್ಸ್ ಕೂಡ ಬರ್ತಾರೆ. ಆ ಹುಡುಗರಿಗೆ ಅಲ್ಲೇ ಹೊಡೆದು ಕುಂದಿರಿಸಿ ಅವ್ರ ಮನೆಯವರನ್ನ ಕರೆಸಿ, ತುಂಬಾ ನಿಮ್ಮ ಮಕ್ಕಳು ಹುಚ್ಚರಾಗಿದ್ದಾರೆ, ಗಾಂಜಾ ಹೊಡಿಲಾರ್ದೇನೆ ಈಗ ಬಿಟ್ರೆ ಇವರು ಮುಂದೆ ಏನಾದ್ರು ಮಾಡ್ಕೋತಾರೆ ಅಂತ ಹೇಳ್ತಾ, ಈಗಂತ ಅವ್ರ ಮನೆಯವರಿಗೆ ಭೀಮ ಹೇಳಿ ರಿಯಾಬಿಗೆ ಕಳಿಸೋಣ ಅಂತ ಹೇಳ್ತಾನೆ. 2 ತಿಂಗಳು ರಿಯಾಬಲ್ಲಿ ಟ್ರೀಟ್ಮೆಂಟ್ ನ ತಗೊಳ್ಳಿ ಅಂತ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ರಿಯಾಬ್ನ ಸ್ಪೆಷಲಿಸ್ಟ್ ಆಗಿ ರಂಗಾಯಣ ರಘು ಅವರು ಇರ್ತಾರೆ. ಭೀಮ ಅವನ ಹುಡುಗರನ್ನ ಎಲ್ಲರನ್ನು ಅಲ್ಲೇ ಅಡ್ಮಿಟ್ ಮಾಡಿಸಿ ತಾನು ಕೂಡ ಆಗಿ ಅದರ ಜೊತೆಗೆ ಎಣ್ಣೆ ಹೊಡೆಯೋದನ್ನ ಬಿಟ್ಟು ಬಿಡ್ತಾನೆ ಅವ್ರ ಎದುರಿಗೆ. ಇಲ್ಲಿ ಈ ಕಡೆ VIP ಡ್ರ್ಯಾಗನ್ ಅನ್ನ ಬಿಡಿಸ್ಕೊಳ್ತಾನೆ. ಅದು ಡ್ರ್ಯಾಗನ್ ನ ಬರ್ತಡೇ ದಿನ ಅವನಿಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ಡ್ರ್ಯಾಗನ್ ಅನ್ನ ಜೈಲಿನಿಂದ ಹೊರಗಡ್ಸ್ಕೊಳ್ತಾನೆ. ಡ್ರ್ಯಾಗನ್ ಜೊತೆ ಅವನ ತಮ್ಮ ಶುಂಠಿ ಮತ್ತೆ ಇನ್ನೊಬ್ಬ ಸೈಕೋ ನನ್ನ ಮಗ ತರ ಇರ್ತಾನೆ. ಅವನು ಕೂಡ ಡ್ರ್ಯಾಗನ್ ಜೊತೆ ಹೊರಗಡೆ ಬಂದಿರ್ತಾನೆ. ಡ್ರ್ಯಾಗನ್ ಜೊತೆಯಲ್ಲೇನೆ ಇರ್ತಾನೆ. ಮತ್ತೆ ಡ್ರ್ಯಾಗನ್ ಎಲೆಕ್ಷನ್ ಅಲ್ಲಿ ಟಿಕೆಟ್ ನ ತಗೊಂಡು ಗೆಲ್ಲೋಕ್ಕೂ ಮುಂಚೆ ಭೀಮನ್ ಹೊಡಿಲೇಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಹೆಚ್ಚಾಗಿ ಭೀಮನ್ ಹುಡುಗ ಒಬ್ಬ ರಿಯಾಬಲ್ಲಿ ಸತ್ತು ಹೋಗ್ತಾನೆ. ಡ್ರ್ಯಾಗನ್ ಭೀಮನನ್ನ ಹೊಡಿಬೇಕು ಅಂತ ಅಂದಿದ್ದು ರೆಕಾರ್ಡ್ ಅಲ್ಲಿ ಭೀಮನ್ಗೆ ಯಾರೋ ಒಬ್ರು ಕಳಿಸ್ತಾರೆ. ಅದು ಭೀಮನಿಗೆ ಗೊತ್ತಾಗಿ ಟೂಲ್ಸ್ನೆಲ್ಲ ಗಾಡಿಯಲ್ಲಿ ಹಾಕೊಂಡು ಡ್ರ್ಯಾಗನ್ ನ ಹೊಡಿಬೇಕು ಅಂತ ಹೋಗ್ತಿರುವಾಗ ಅಮ್ಮ ವಿಷ ತಗೊಂಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದನ್ನ ಗೊತ್ತಾಗುತ್ತೆ. ಅಲ್ಲಿ ಭೀಮನ್ ಹುಡುಗಿ ಬಂದ್ಬಿಟ್ಟು ಭೀಮನನ್ನ ಅಲ್ಲಿಗೆ ನಿಲ್ಲಿಸಿ ಭೀಮನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಬೇಬಿ ಅಮ್ಮ ವಿಷ ತಗೊಂಡಿದ್ದು ಭೀಮ ಎಲ್ಲಿ ಡ್ರ್ಯಾಗನ್ನ ಕೊಲೆ ಮಾಡಿ ಜೈಲ್ ಪಾಲಾಗ್ಬಿಡ್ತಾನೆ ಅನ್ನೋ ಭಯದಲ್ಲಿ ವಿಷಯನ ತಗೊಂಡ್ಬಿಟ್ಟಿರ್ತಾಳೆ. ಭೀಮ ಬಂದ್ಬಿಟ್ಟು ಅವನ ತಾಯಿಗೆ ಕ್ಷಮೆಯನ್ನ ಕೇಳ್ತಾನೆ. ಇನ್ನೊಂದ್ಸತಿ ಈ ತರ ಎಲ್ಲ ಮಾಡ್ಕೋಬೇಡ ಅಮ್ಮ ಅಂತಂದು ಹೇಳಿ ಕ್ಷಮಿಸ್ಬಿಡಮ್ಮ ಅಂತ ಕೇಳ್ತಾನೆ. ರಿಯಾಬಲ್ಲಿ ಭೀಮನ ಹುಡುಗ ಒಬ್ಬನು ಸತ್ತೋಗಿರ್ತಾನೆ. ಆ ವಿಚಾರದ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ರಿಯಾಬ್ಗೆ ಬಂದು ವಿಚಾರಿಸಬೇಕು ಅಂತ ಬಂದಿರ್ತಾರೆ. ಇಲ್ಲಿ ರಂಗಾಯಣ ರಘು ಅವರು ಮಿಡಲ್ ಕ್ಲಾಸ್ ಮತ್ತು ಹೈ ಕ್ಲಾಸ್ ಅವರು ಯಾವ್ಯಾವ ಡ್ರಗ್ಸ್ ಗಳನ್ನ ತಗೊಳ್ತಾರೆ ಅಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ಪೊಲೀಸರಿಗೆ. ಇವಾಗ ವೇನ್ಸ್ ಅಲ್ಲಿ ಇಂಜೆಕ್ಟ್ ಮಾಡ್ಕೊಳ್ಳೋ ಹೊಸ ಮೆಡಿಸಿನ್ ಬಂದಿದೆ. ಅದರ ನೇಮು ಮೆಡಿಸಿನ್ ಡಂಪ್ ಅಂತ. ಅದು ಇವಾಗ ಬೆಂಗಳೂರು ತುಂಬ ಎಲ್ಲ ಹರಿದಾಡ್ತಿದೆ. ಅದನ್ನ ತಗೊಂಡಿದ್ದಕ್ಕೆ ರಿಯಾಬಲ್ಲಿ ಅವನು ಸತ್ತೋದ ಅಂತ ಹೇಳ್ತಾನೆ. ಇಲ್ಲಿ ರಂಗಾಯಣ ರಘು ಪೊಲೀಸ್ ಅವರ ಬೇಜವಾಬ್ದಾರಿಯಿಂದನೇ ಈ ತರ ಎಲ್ಲ ಆಗ್ತಾ ಇರೋದು ಬೆಂಗಳೂರಲ್ಲಿ ಅಂತ ಹೇಳಿ ಪೊಲೀಸರ ಮೇಲೇನೆ ಕಂಪ್ಲೇಂಟ್ ಅನ್ನ ಕೊಡಕ್ಕೆ ಹೋಗ್ತಾನೆ. ಆದ್ರೆ ಕೊಡಲ್ಲ, ಬೈತಾನೆ ಆತರ ಹೇಳಿ. ಆ ಮೆಡಿಸನ್ ನ ಸಪ್ಲೈ ಮಾಡೋದನ್ನ ಈ ಭೀಮನ ಹುಡುಗರು ವಿಡಿಯೋನ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಮೆಡಿಸಿನ್ ಡಂಪ್ ನ ಸಪ್ಲೈ ಮಾಡೋ ಆ ವ್ಯಕ್ತಿ ಆ ವಿಡಿಯೋದಲ್ಲಿ ಇರ್ತಾನೆ. ಲೇಡಿ ಪೊಲೀಸ್ ಆ ವ್ಯಕ್ತಿನ ಹಿಡಿದು ಸಾಯಿಸ್ತಾಳೆ. ಇಲ್ಲಿ ಈ ಕಡೆ ಬಂದ್ರೆ VIP ಮತ್ತು ಡ್ರ್ಯಾಗನ್ ಇಬ್ರು ಕೂಡ ಚೆನ್ನಾಗಿನ ಪ್ರಚಾರವನ್ನ ಮಾಡ್ತಾ ಇರ್ತಾರೆ ಎಲೆಕ್ಷನ್ ಬಗ್ಗೆ. ಹಾಗೆ ಹಾಸ್ಪಿಟಲ್ ಅಲ್ಲಿ ಅಮ್ಮನ ಬಿಲ್ ಅನ್ನು ಭೀಮನ ಹುಡುಗಿ ಅಶ್ವಿನಿ ಅನ್ನೋಳು ಅವಳು ತನ್ನ ಒಡವೆಯನ್ನ ಮಾರಿ ಆ ಬಿಲ್ ಅನ್ನ ಕಟ್ಟಿರ್ತಾಳೆ. ಅದು ಭೀಮನಿಗೆ ಗೊತ್ತಿರಲಾರ್ದ ಹಾಗೆ ಮಾಡಿರ್ತಾಳೆ. ಅದು ಭೀಮನಿಗೆ ಗೊತ್ತಾಗಿ ಆ ಒಡವೆಯನ್ನು ಬಿಡಿಸ್ಬೇಕು ಅಂತ ಅವ್ರ ಅಣ್ಣಗೆ ಕಳಿಸಿರ್ತಾನೆ ಅಮೌಂಟ್ ಅನ್ನ ಕೊಟ್ಟು. ಅವ್ರ ಅಣ್ಣ ಶೇಟು ಮನೆಗೆ ಹೋಗಿರ್ತಾನೆ ಒಡವೆಯನ್ನು ವಾಪಸ್ ತಗೋಬೇಕು ಅಂತ. ಅಮೌಂಟ್ ಅನ್ನು ಕೊಟ್ಟು ಒಡವೆ ಎಲ್ಲ ಇಸ್ಕೋಬೇಕಾದ್ರೆ ಜೋರಾಗಿ ಒಂದು ಶೇಟನ್ ಮನೆಯಲ್ಲಿ ಸೌಂಡ್ ಬರುತ್ತೆ. ಅದು ಅವ್ನ ಹುಡುಗಿ ಸೂಸೈಡ್ ಅನ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಭೀಮನವ್ರ ಅಣ್ಣ ಕೂಡ ಅವಳನ್ನ ಕಾಪಾಡಬೇಕು ಅಂತ ಅವಳ ರೂಮಿಗೆ ಹೋಗಿ ಕಾಪಾಡ್ತಾರೆ ಎಲ್ರು ಸೇರಿ. ಭೀಮನವ್ರ ಅಣ್ಣ ಕೇಳ್ತಾನೆ, ಯಾಕಮ್ಮ ಏನಾಯ್ತು, ಯಾಕೆ ಸೂಸೈಡ್ ಮಾಡ್ಕೊಳ್ತಾ ಇದೀಯಾ ಅಂತ ಕೇಳಿದಾಗೆ ಅವಳು ಹೇಳ್ತಾಳೆ, ಒಬ್ಬ VIP ಮಗ ಗೊತ್ತು, ಒಂದು ಕ್ಲಬ್ ಅಲ್ಲಿ ಅವನ್ನ ನೋಡುತ್ತಾ ಅವನ ಮೇಲೆ ನನಗೆ ಫುಲ್ ಕ್ರಶ್ ಆಗಿತ್ತು. ಅದು ಅವನ ಫ್ರೆಂಡು ನನಗೆ ಪರಿಚಯ ಇರ್ತಾನೆ. ಹಾಗಾಗಿ ನಾನು VIP ಮಗನ ಫ್ರೆಂಡ್ ಮುಂದೆ ಹೋಗಿ ಅವನನ್ನು ನನಗೆ ಪರಿಚಯ ಮಾಡಿಸು ಅಂತ ಕೇಳ್ತಾಳೆ. ಆದ್ರೆ ಅವನು ಇವಳಿಗೆ ಒಂದು ಕಂಡೀಷನ್ ಹಾಕ್ತಾನೆ. ಇನ್ನು ಅವನಿಗೆ ಡೈಲಿ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇರು, ನಿಮ್ಮಿಬ್ಬರಿಗೂ ಪರಿಚಯ ಮಾಡಿಸಿ ಅವನಿಗೆ ನಿನ್ನ ಮೇಲೆ ಲವ್ ಬರೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಕೂಡ ಅವನು ಹೇಳ್ದಂಗೆನೆ ಮಾಡ್ತಾಳೆ. ಅವಳು ತುಂಬಾ ದಿನಗಳು ಗಾಂಜಾವನ್ನು ಸಪ್ಲೈಯನ್ನ ಮಾಡ್ತಾಳೆ. ಆದ್ರೆ ಒಂದಿನ ಕೇಳ್ತಾಳೆ, ಇನ್ನು ಯಾವಾಗ ಪರಿಚಯ ಮಾಡಿಸ್ತೀಯಾ, ಎಷ್ಟು ದಿನ ಅಂತ ಸಪ್ಲೈ ಮಾಡ್ಲಿ ನಾನು ಅಂತ ಕೇಳ್ದ. ಅವನು ಅಲ್ಲಿ ಡಬಲ್ ಗೇಮ್ನ ಆಡ್ತಾನೆ. ನೀನು ಬಂದು ಒಂದಿನ ರಾತ್ರಿ ನನ್ನ ಪಕ್ಕ ಮಲ್ಕೋಬೇಕು ಅಂತ ಹೇಳ್ತಾನೆ. ಇಲ್ಲ ಅಂದ್ರೆ ನನಗೆ 50 ಲಕ್ಷ ರೂಪಾಯಿ ತಂದು ಕೊಡು, ಇಬ್ಬರಿಗೂ ಪರಿಚಯ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನಿನಗೆ ಗಾಂಜಾ ಸಪ್ಲೈ ಮಾಡ್ತೀಯ ಅಂತ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಎದುರಿಸ್ತಾನೆ. ಅವಳು ಅದಕ್ಕೆ ಒಪ್ಲಾರ್ದಾನೆ ಮನೆಯಲ್ಲಿ ಕೂತ್ಕೊಂಡಿರ್ತಾಳೆ. ಅವನ ಮೇಲೆ 2 ದಿನ ತೊಂದರೆನ ಕೊಡ್ತಾನೆ. ಅದಕ್ಕೆ ಇವಳು ಎದುರು ಸೂಸೈಡ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಂಕಲ್ ಅಂತ ಭೀಮನವ್ರ ಅಣ್ಣನ್ಗೆ ಹೇಳ್ತಾಳೆ. ಹುಡುಗಿ ಅಪ್ಪ ಶೇಟ ಭೀಮನವ್ರ ಅಣ್ಣನ್ಗೆ ಕಾಲಿಗೆ ಬಿದ್ದು ಭೀಮನಿಗೆ ಹೇಳ್ಬಿಟ್ಟು ನನ್ನ ಮಗಳನ್ನ ಕಾಪಾಡಿ ಬಚಾವ್ ಮಾಡ್ಕೊಡಿ ಅಂತ ಕೇಳ್ತಾನೆ. ಆಮೇಲೆ ಭೀಮನವ್ರ ಅಣ್ಣ ಅವಳನ್ನ ಜೊತೆಗೆ 50 ಲಕ್ಷ ರೂಪಾಯಿಯನ್ನ ತಗೊಂಡು ಅವನು ಬ್ಲಾಕ್ ಮೇಲ್ ಮಾಡಿರೋ ಹುಡುಗನ ಜೊತೆ ಮಾತಾಡ್ಬೇಕು, ಕಾಂಪ್ರಮೈಸ್ ಆಗ್ಬೇಕು ಅಂತ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಇರೋ ಅಡ್ಡಕ್ಕೆ ಹೋಗಿ ಅವನ್ನ ಮೀಟ್ ಆಗಿರ್ತಾನೆ. ಮಾತಾಡ್ಬೇಕಾದ್ರೆ ಜೈಲಿಂದ ಒಬ್ನು ಸೈಕತರ ಆಡೋ ವ್ಯಕ್ತಿ ಡ್ರ್ಯಾಗನ್ ಜೊತೆಗೆ ಬಂದಿರ್ತಾನೆ. ಆ ವ್ಯಕ್ತಿ ಮತ್ತು ಶುಂಠಿ ಇಬ್ರು ಕೂಡ ಅದೇ ಅಡ್ಡದಲ್ಲಿನೇ ಇರ್ತಾರೆ.
ಮಾತಾಡ್ಬೇಕಾದ್ರೆ ಆ ಸಮಯದಲ್ಲಿ ಭೀಮನವರ ಅಣ್ಣನಿಗೆ ಇಬ್ರು ಹೋಗಿ ಚುಚ್ಚಿ ಬಿಡ್ತಾರೆ. ಭೀಮನವರ ಅಣ್ಣನ ಸಾಯಿಸಿ ಅವರಿಬ್ರು ಅಲ್ಲಿದ್ದ ಎಸ್ಕೇಪ್ ಆಗ್ತಾರೆ. ಇದು ವಿಷಯ ಭೀಮನಿಗೆ ಗೊತ್ತಾಗುತ್ತೆ. ಭೀಮನ ಅಣ್ಣ ಮತ್ತೆ ಭೀಮನ ಫ್ರೆಂಡ್ ಕೂಡ ಸತ್ತೋಗಿರ್ತಾನೆ. ಇವರಿಬ್ಬರದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಬಾಡಿಯನ್ನು ಮನೆಗೆ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಆ ಬಾಡಿ ಜೊತೆ ಡ್ರ್ಯಾಗನ್ಗೆ ಸಪೋರ್ಟ್ ಮಾಡ್ತಾ ಇರೋ ಆ ಪೊಲೀಸ್ ಕೂಡ ಇರ್ತಾನೆ. ಭೀಮನ ಅಣ್ಣನ ಮಕ್ಕಳು ತುಂಬಾನೇ ಅಳೋದನ್ನ ನೋಡಿ ಪೊಲೀಸನ ಮನಸ್ಸು ಚೇಂಜ್ ಆಗುತ್ತೆ. ಅಲ್ಲಿ ಅವಾಗ ಅವನು ಭೀಮನಿಗೆ ಸಪೋರ್ಟ್ ಮಾಡಕ್ಕೆ ಅಂತ ಹೋಗ್ತಾನೆ. ನಿಮ್ ಅಣ್ಣನ ಸಾಯಿಸಿದವನು VIP ಗೆಸ್ಟ್ ಹೌಸ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಭೀಮನಿಗೆ ಹೆಲ್ಪ್ ಮಾಡ್ತಾನೆ. ಹಾಗೆ ಭೀಮನಿಗೂ ಕೂಡ ಸಾಥನ ಕೊಡ್ತಾನೆ, ನಿನ್ನಿಂದೆ ನಾನು ಇದ್ದೀನಿ ಹೋಗು ಅಂತ. ಇಲ್ಲಿ ಭೀಮನ ಹುಡುಗರಿಗೆ ರಿಯಾಬ್ ಅಲ್ಲಿ ಮನೋಜ್ಞಾನ ಆಗುತ್ತೆ. ಭೀಮನ ಅಣ್ಣನ ದುಶ್ಮನ್ಗೆ ನಾವೇ ಹೊಡಿಬೇಕು ಅಂತ ಇವರು ಹುಡುಗರೆಲ್ಲ ಫಿಕ್ಸ್ ಆಗ್ಬಿಡ್ತಾರೆ. ರಿಯಾಬ್ ಅಲ್ಲಿ ಇರೋ ವಾಚ್ಮನ್ಗೆ ಹೊಡೆದ್ಬಿಟ್ಟು ಇವರೆಲ್ಲ ಎಸ್ಕೇಪ್ ಆಗ್ತಾರೆ. ಭೀಮನ ಹುಡುಗರು ಎಲ್ಲರೂ ಹೊರಗಡೆ ಬಂದು VIP ಮಗನ ಎತ್ತಕೊಂಡು ಹೋಗಿ ಅವ್ನು ಮಾಡಿರೋ ಎಲ್ಲ ಕೆಟ್ಟ ಕೆಲಸವನ್ನು ವಿಡಿಯೋದಲ್ಲಿ ಮಾಡಿ ಮತ್ತು ಅವನ ಬಾಯಲ್ಲಿನೇ ಇಳಿಸ್ತಾರೆ. ತಾವೇ ವಿಡಿಯೋ ಕಾಲ್ ಲೈವ್ ಅಲ್ಲಿ ಬಂದು ಅವನನ್ನ ಸಾಯಿಸೋದನ್ನ ವಿಡಿಯೋ ಮಾಡ್ತಾರೆ. ಅಲ್ಲಿಗೆ ಪೊಲೀಸರು ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಆ ಲೇಡಿ ಪೊಲೀಸ್ಗೆ ಒಂದು ಮೇಲಿಂದ ಆರ್ಡರ್ ಬರುತ್ತೆ. ಭೀಮನೇ ಆಗಲಿ ಅಥವಾ ಡ್ರ್ಯಾಗನ್ ಆಗಲಿ ಯಾರಾದ್ರೂ ಗಾಂಜಾಗೆ ಸಂಬಂಧಪಟ್ಟಿದ್ರೆ ಅವರಿಬ್ಬರನ್ನು ಮುಗಿಸ್ಬಿಡಿ ಅಂತ ಮೇಲಿದ್ದ ಒಂದು ಆರ್ಡರ್ ನೋಟಿಸ್ ಅನ್ನ ಕಳಿಸ್ತಾರೆ. ಅದಕ್ಕೆ ಲೇಡಿ ಪೊಲೀಸು TV9 ಮುಖಾಂತರ ಭೀಮನಿಗೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾಳೆ, ಎಲ್ಲೇ ಇದ್ರು ಕೂಡ ಬಂದ್ ಬಿಡು ಅಂತ. ಭೀಮ ಅವತ್ತೇ ನೈಟು ಶುಂಠಿ ಮೇಲೆ ಅಟ್ಯಾಕ್ ಮಾಡಿ ಶುಂಠಿ ಮತ್ತು ಶುಂಠಿ ಅವರ ಫ್ರೆಂಡ್ಸ್ ಅನ್ನ ಎಲ್ಲರನ್ನ ಸಾಯಿಸ್ತಾನೆ. ಆ ಸಾಯಿಸೋ ಟೈಮಲ್ಲಿ ಡ್ರ್ಯಾಗನ್ ಮತ್ತು ಆ ಲೇಡಿ ಪೊಲೀಸ್ ಕೂಡ ಎಂಟ್ರಿ ಕೊಡ್ತಾರೆ. ಆದ್ರೆ ಲೇಡಿ ಪೊಲೀಸ್ ಬಂದಿರೋದು ಭೀಮನನ್ನ ಹಿಡಿಬೇಕು ಅಂತ, ಡ್ರ್ಯಾಗನ್ ಬಂದಿರೋದು ಅವನ ತಮ್ಮನ ಭೀಮನ ಕೈಯಿಂದ ಪಾರ್ ಮಾಡ್ಬೇಕು ಅಂತ. ಆದ್ರೆ ಆಲ್ರೆಡಿ ಭೀಮ ಅವನನ್ನ ಸಾಯಿಸ್ಬಿಟ್ಟಿರ್ತಾನೆ ಶುಂಠಿಯನ್ನ. ಲೇಡಿ ಪೊಲೀಸು ಭೀಮನನ್ನ ಫಾಲೋ ಮಾಡ್ಕೊಂತ ಹೋಗ್ತಾಳೆ. ಆದ್ರೆ ಭೀಮ ಒಂದು ಕಾಳಿ ಟೆಂಪಲ್ ಹತ್ರ ಬಚ್ಚಿಟ್ಕೊಳ್ತಾನೆ. ಬೇಬಿ ಅಮ್ಮನಿಗೆ ಗೊತ್ತಾಗುತ್ತೆ ಕಾಳಿ ದೇವಸ್ಥಾನ ಹತ್ರ ಭೀಮ ಇದ್ದಾನೆ ಅಂತ. ಅದು ರಿಯಾಬಲ್ಲಿ. ಬೇಬಿ ಅಮ್ಮ ಮತ್ತು ಆಂಟೋನಿ ಮತ್ತು ಭೀಮನ ಹುಡುಗಿ ಅಶ್ವಿನಿ ಕೂಡ ರಿಯಾಬಲ್ಲಿನೇ ಇರ್ತಾರೆ. ರಿಯಾಬಲ್ಲಿ ಭೀಮನ ಹುಡುಗರು ತಪ್ಪಿಸ್ಕೊಂಡು ಹೋಗಿರ್ತಾರಲ್ವಾ, ಹಾಗಾಗಿ ಅವರು ಕೂಡ ಅಲ್ಲೇ ಬಂದಿರ್ತಾರೆ. ಕಾಂಪ್ರಮೈಸ್ ಆಂಟೋನಿ ಕಾಳಿ ದೇವಸ್ಥಾನಕ್ಕೆ ಹೋಗಿ ಭೀಮನನ್ನ ಕರ್ಕೊಂಡ್ ಬರ್ತಾನೆ. ಬೇಬಿ ಅಮ್ಮ ಲೇಡಿ ಪೊಲೀಸ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಭೀಮ ನಮ್ಮ ಹತ್ರನೇ ಇದ್ದಾನೆ, ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಲೇಡಿ ಪೊಲೀಸ್ ಭೀಮ ಅಲ್ಲಿದ್ದಾನೆ ಅಂತ ಗೊತ್ತಾಗಿ ತಾನು ಕೂಡ ಬೇಗನೆ ಅವನನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಬೇಬಿ ಅಮ್ಮ ಡಬಲ್ ಗೇಮ್ ಆಡ್ಬಿಡ್ತಾಳೆ. ಬೇಬಿ ಅಮ್ಮ ಪೊಲೀಸರನ್ನ ಹಿಡ್ಕೊಂಡು ಕೂಡಾಕ್ತಾಳೆ. ಮನೆಗೆ ಹೇಳಿ ಕಳಿಸ್ತಾಳೆ, ಡ್ರ್ಯಾಗನ್ಗೆ ಹೊಡೆದ್ ಬಾ, ಸಾಯಿಸ್ ಬಾ, ಇಂಥವನಿದ್ರೆ ಇನ್ನು ಈ ಜಗತ್ ಕೂಡ ಹಾಳಾಗುತ್ತೆ. ಮತ್ತೆ ಸಣ್ಣ ಸಣ್ಣ ಹುಡುಗರು ಎಲ್ಲ ಡ್ರಗ್ಸ್ ಗಳಿಗೆಲ್ಲ ಅಡಿಕ್ಟ್ ಆಗ್ತಾರೆ, ಮೊದಲು ಹೋಗಿ ಸಾಯಿಸ್ ಬಾ ಅಂತ ಹೇಳಿ ಕಳಿಸ್ತಾಳೆ. ಭೀಮ ಕೂಡ ಟೂಲ್ಸ್ ಅನ್ನ ಹಾಕೊಂಡು ಹೋಗಿ ಒಂದು ಲಾಂಗ್ ಅಲ್ಲಿ ಒಂದೇ ಶಾಟ್ ಅಲ್ಲಿ ಎತ್ತಿ ಬಿಡ್ತಾನೆ. ಆಮೇಲೆ ಲೇಡಿ ಪೊಲೀಸು ಭೀಮನನ್ನ ಕಸ್ಟಡಿಗೆ ತಗೊಂತಾಳೆ. ಇಲ್ಲಿ ಭೀಮ ಕೂಡ ಜೈಲಿಗೆ ಹೋಗ್ತಾನೆ.